ಎಚ್.ಕೆ. ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಕೊಪ್ಪಳದಲ್ಲಿ ಆಗ್ರಹಿಸಿದರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿ ಹೆಸರುವಾಸಿಯಾದ ಗದಗ ಜಿಲ್ಲೆ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ ಎಂದು ಕೆ.ಎಚ್. ಪಾಟೀಲರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಭಿ ಮಾಡಿದ್ರೂ ಕೂಡ ಕೆ.ಎಚ್. ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ದೊರಕಿಲ್ಲ. ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್.ಕೆ. ಪಾಟೀಲರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿರುವಂತಹ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು. ಅದರ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವು, ಹೆಸರು ಬೆಳೆ ಹಾಳಾಗ್ಯವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ. ಆ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ. ರಾಜ್ಯದಾಗ ಒಂದೇ ನಂಬರ್ ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ ಅಂದ್ರೆ ಎಚ್.ಕೆ. ಪಾಟೀಲ್ ಸಾಹೇಬ್ರು. ಅವೊಂದು ಮತ್ತೆ ಹೊಳ್ಳಿ ಇನ್ನೇನು ತಹಸೀಲ್ ಏನು ಡಿ.ಸಿ ಆಫೀಸ್ನಾಗ ಮನೆ ಬಗ್ಗೆ ಅದೇನು ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತೇಳಿ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡಿಸಿದ್ರು. ಮುಖ್ಯಮಂತ್ರಿ ತಾಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನೆ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು. ಕಬ್ಬು ಬೆಳೆಗಾರರದ ಇವತ್ತು ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ರು. ಇವತ್ತು ರಾಜ್ಯದಾಗ ನೀವೆಲ್ಲ ರೈತರು ನೋಡಿರಿ, ಒಂದು ರಾಜಕಾರಣಿಗಳನ್ನು ನೋಡಿರಿ, ಅವ್ರ ಭೇಟಿ ನೀಡಿ ಅವ್ರೇನು ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ಜೊತೆ ಮಾಡಿ ಅವ್ರನ್ನ ಕೂಡ ಮಾತಾಡಿದ್ರು. ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ಕರೆ ಸಚಿವ ಭೇಟಿ ನೀಡ್ಬೇಕಾಗಿತ್ತು ಅಂತ ಇವ್ರು ಫಾಸ್ಟಿಗೆ ಭೇಟಿ ನೀಡಿದ್ರು. ನೆಕ್ಸ್ಟ್ ಅವರು ಶಿವಾನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು. ಈ ಕಡೆ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬೊಂದು ಬೆಲೆ ಸಿಕ್ತು. ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ. ಆದ್ರೂ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ. ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ. ಅದ್ರ ಪ್ರಕಾರ ಅವ್ರ ರೈತರನ್ನ ಭೇಟಿ ನೀಡಿ ಅವ್ರದ್ದೇನೈತಿ ನಮ್ಗೆ ಇಲ್ರಿ ನಮ್ಮ ಮೆಕ್ಕೆಜೋಳದ ಬೆಲೆ ಇಲ್ಲ, ಕೇಂದ್ರ ಸರ್ಕಾರ 2400 ಏನ್ ಘೋಷಣೆ ಮಾಡಿತ್ತಲ್ಲ ಅದಕ್ಕೆ ನಮ್ಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಒಂದು ಬೆಲೆ ಘೋಷಣೆ ಮಾಡಿದ್ರು. ಅದನ್ನು ಕೂಡ ನಮ್ಗೆ ಇವತ್ತು ನಮ್ಗೇನೈತಿ ಅವ್ರ ಮೇಲೆ ಭರವಸೆ ಐತಿ. ಈಗ ಸದ್ಯಕ್ಕೆ ಇನ್ನು 2 ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾರ್ಕರನ್ನ ಅಭಿಲೇಷ ಐತಿ, ನಮ್ಗೆ ಭರವಸೆನೇ ಐತಿ. ಎಲ್ಲಾ ರೈತರಿಗೂ ಭರವಸೆ ಐತಿ. ಶೀಘ್ರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ನೀವು ಯಾರೋ ಉಳ್ಕೆದಾರ ಅವ್ರು ಇವ್ರು ಅನ್ನೆಲ್ಲಾರ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನ ಬೇಡ, ಡಿ.ಕೆ. ಶಿವಕುಮಾರ್ನ ಬೇಡ, ಇಬ್ಬರ ನಡುವೆ ನೀವು ಕಸಾಟ ಆಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಗೆ ಎಚ್.ಕೆ. ಪಾಟೀಲ್ರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರು ತಗೊಂಡು ಅಲ್ಲಿ ರೈತರಿಗೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಹೋರಾಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್.ಕೆ. ಪಾಟೀಲ್ರಿಗೆ ನಮ್ಗೊಂದು ಮುಖ್ಯಮಂತ್ರಿ